ಬಳಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಸಾರ್ವಜನಿಕರು. ಮತ್ತೊಂದೆಡೆ ಯುವಕನ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸುತ್ತಿರುವ ಅಗ್ನಿಶಾಮಕ ದಳ ಸಿಬ್ಬಂದಿ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಧಾಮ ಕೆರೆಯಲ್ಲಿ. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನಿವಾಸಿ ನರಸಿಂಹ ಅಲಿಯಾಸ್ ಮೈಕಲ್ ಬೆಳಿಗ್ಗೆ ತನ್ನ ಸ್ನೇಹಿತರಾದ ಪ್ರಭು ಹಾಗೂ ಶ್ರೀನಿವಾಸ್ ಜೊತೆ ಕಂದವಾರ ಕೆರೆಯಂಗಳದಲ್ಲಿರುವ ನೇರಳೆ ಮರಗಳಿಂದ ಹಣ್ಣುಗಳನ್ನು ಕಿತ್ತು ನಗರದಲ್ಲಿ ಮಾರಾಟ ಮಾಡಿದ್ದಾರೆ. ಅದರಿಂದ ಬಂದ ಹಣದಲ್ಲಿ ಮೂವರು ಸೇರಿ ಮದ್ಯಪಾನ ಪಾರ್ಟಿ ಮಾಡಿದ್ದಾರೆ. ಬಳಿಕ ರಂಗಧಾಮ ಕೆರೆಗೆ ಮೀನು ಹಾಗೂ ಏಡಿ ಹಿಡಿಯಲು ಬಂದಿದ್ದಾರೆ. ಪ್ರಭು ಮತ್ತು ಶ್ರೀನಿವಾಸ್ ಮೀನು ಹಿಡಿಯಲು ಗಾಳ ಬಿಟ್ಟಿದ್ದ ವೇಳೆ ಕೆರೆಯ ಕಟ್ಟೆಯ ಮೇಲೆ ಮಲಗಿದ್ದ ಮೈಕಲ್ ಏಕಾಏಕಿ ಎದ್ದು ನೀರಿಗೆ ಇಳಿದು ಈಜಲು ಆರಂಭಿಸಿದ್ದಾನೆ. ನಂತರ ಕೆರೆಯ ಮಧ್ಯದಲ್ಲಿರುವ ಕಲ್ಲಿನವರೆಗೆ ಹೋಗಿ ಬರುತ್ತೇನೆ ಎಂದು ಚಾಲೆಂಜ್ ಹಾಕಿ ಈಜಿಕೊಂಡು ಹೋಗಿದ್ದಾನೆ. ಆದರೆ ಕೆಲವೇ ಕ್ಷಣಗಳಲ್ಲಿ ನೀರಿನಲ್ಲಿ ಮುಳುಗಿ ಕಾಣೆಯಾಗಿದ್ದಾನೆ. ನನ್ನ ಹೆಸರು ಪ್ರಭು ಅಂತ. ನಾನು ನಮ್ಮ ಜೊತೆಗಿದ್ರು ಬಂದಿದ್ವು ಮೀನು ಹಿಡಿಯೋಕ್ಕಂತ ಬಂದ್ವಿ. ಫಸ್ಟ್ ಇಲ್ಲಿ ಹೆಂಗೆ ಬಂದಿದ್ದು ಅಂದರೆ ಇಲ್ಲಿಗೆ ಫಸ್ಟು ಕೆರೆ ನಮ್ಮ ಮನೆ ಪಕ್ಕದಲ್ಲಿ ಕೆರೆ ಐತೆ. ಕೆರೆ ಪಕ್ಕದಲ್ಲಿ ನೇರಳೆ ಹಣ್ಣು ಮರಗಳೈತೆ. ನೇರಳೆ ಹಣ್ಣು ಕಿತ್ತೋಗಿ ಹೋಗಿದ್ವಿ. 5 ಜನ ಹೋಗಿದ್ವಿ ಕಿತ್ತಕ್ಕೆ. 5 ಜನ ಕಿತ್ಕೊಂಡ್ವಿ. ಒಂದು ಕ್ರೇಟ್ ಎತ್ಕೊಂಡು ಹೋಗಿದ್ವಿ. ಕ್ರೇಟ್ ಒಳಗಡೆ ಕಿತ್ಕೊಂಡು ಮಾರಾಕ್ಬಿಟ್ಟು ಅದ್ರ ಬಂದಿರೋ ದುಡ್ಡು ಎತ್ಕೊಂಡೋಗ್ಬಿಟ್ಟು ಎಲ್ಲ ಒಂದು ಕಡೆ ಸೇರಿಬಿಟ್ಟು ಒಂದು ಎಣ್ಣೆ ಹಾಕ್ದ್ವಿ. ಒಂದು ಸಿಟ್ಟಿಂಗ್ ಹಾಕ್ಕೊಂಡು ಇಲ್ಲಿಗೆ ಮತ್ತೆ ಅವರು ಇಬ್ಬರು ಹಂಗೆ ಹೊರಟೋಗಿದ್ರು. ನಮಗೇನೋ ಕೆಲಸ ಆಯ್ತು ಅಂತ ನೀರ್ಕೊಂಡು ಮೀನು ಹಿಡ್ಕೊ ಹೋಗೋಣ ಅಂತ ಹೇಳಿದ್ನು. ಸರಿ ಆಯಿತು ಯಾವಾಗ ನಡೆಯೋಣ ಅಂತ ಹೇಳಿದ್ವಿ. 3 ಬಂದ್ವಿ. ಅಲ್ಲಿಗೆ ಹೋಗಿ ಮಲ್ಕೊಂಡು ನಾವು ಹಿಡಿತಾ ಅಂತ ಬರೋವಾಗ ಕೋಡ್ದು ವೇಸ್ಟ್ ಆಗುತ್ತಲ್ಲ, ಚಿಕನ್ದು ವೇಸ್ಟು ತಗೊಂಡು ಅಲ್ಲಿ ಮಿಡಿಯಿಂದ ಹಿಡಿತಾ ಇದ್ದ ಇದನ್ನು. ನಾನು ಇದ್ ಕಡೆ ಹೇಳಕ್ಕೆ ಹಿಡಿತಾ ಇದ್ದ. ಅಲ್ಲಿ ಮಲ್ಕೊಂಡಿದ್ನು. ಹತ್ತು ಕಡೆ 3 ಎಣ್ಣೆ ಮೈಕಲ್ ಅಂತ ಎಣ್ಣೆ ಹತ್ತು ಕಡೆ ಇನ್ನು 3 ಜನ ಎಣ್ಣೆ ಹಾಕ್ತಾಯಿದ್ರು. 10 ಕಡೆ ಮಕ್ಕಳೆಲ್ಲ ಮೀನು ಹಿಡಿತಾಯಿದ್ರು. ಚಿಕ್ಕ ಮಕ್ಕಳೆಲ್ಲ ಹಿಡಿತಾಯಿದ್ರು. ಆಮೇಲೆ ಅದು ಮಲ್ಕೊಂಡಿದ್ನ ಹತ್ರ ಹೋಗ್ದು ಎಣ್ಣೆ ಹಾಕ್ತಾಯಿದ್ರಲ್ಲ ಅವ್ರ ಕಡೆ ಹೋಗ್ಬಿಟ್ಟು ಸೆಡ್ಸನ್ನು ಇಸ್ಕೊಂಡ, ನೀರು ಕೇಳ್ದ, ಕುಡ್ದ, ಮತ್ತೆ ಬಂದ. ಶರ್ಟು ಪ್ಯಾಂಟ್ ಬಿಚ್ಚಿದ್ರು. ಚಪ್ಪಲಿ ಎಲ್ಲ ಐತೆ ನೋಡಿ, ಬಟ್ಟೆ ಎಲ್ಲ ಅಲ್ಲಿ ಬಿಚ್ಚಿಬಿಟ್ಟು ಇಲ್ಲಿಗೆ ಬಂದ. ಏನು ಬಿಚ್ಚಿರೋದು, ಈಜೋಡಕ್ಕೆ ಬರಲ್ಲ, ಎದ್ದೇಳು ಏನಕ್ಕೆ ಹೋಗ್ತೀಯಾ, ಕುಡ್ತೀಯ ಬಾ ಮೇಲೆಗಂದ್ರೆ ಮತ್ತೆ ಇಲ್ಲೆಲ್ಲ ಬಿಡು ಅಂತ ಹೇಳಿದ್ನು. ಹಂಗೆ ಇದ್ದೆ. ಸರಿ ಬಿಡು ಇರಲ್ಲ ಅಂತ ಹೇಳ್ದಾನಂತ ನಾನು ಇದ್ ಕಡೆ ನೋಡ್ಕೊತಾ ಇದ್ದೆ. 10 ಕಡೆ ಮೀನು ಇರ್ತಾಯಿದ್ದ. ಅವ್ರಲ್ಲಿ ಎಣ್ಣೆ ಹಾಕ್ತಾಯಿದ್ರು. ಆಮೇಲೆ ದುಂಬಿಸ್ಬಿಡ್ತು. ನಾನು ಅಲ್ಲಿಗೋಸ್ಕರ ಬಿದ್ದು ಈಜಾಡ್ಕೊಂಡು ಅಲ್ಲಿಗೆ ಬಂದ. ಅಲ್ಲಿ ತೋರಿಸಿ ಹಿಂಗೆ ಅಲ್ಲಿಗೆ ಬಂದಿದ್ದ ತಕ್ಷಣ ಅಲ್ಲೇ ಇರೋ ಏನು ದಿಗಿಂದ ಅಂತ ಹೇಳ್ದೆ. ನಾನು ಏನಕ್ಕೆ ಇಲ್ದಿರೋದು ಅಂತ ಹೇಳ್ದೆ. ಅದನ್ನ ಕನ್ನಡ ಬರಲ್ಲ. ಏನಕ್ಕೆ ಹೇಳ್ದೆ. ಆಮೇಲೆ ಅಂದ್ಕೊಂಡು ಹೋಗಲ್ಲ ಬಿಡು ಹಿಂಗೆ ಬಂದುಬಿಡ್ತೀನಿ ಅಂತ ಹೇಳ್ದೆ. ಇದ್ದಕ್ಕಿದ್ದಾಗೆ ಅದನ್ನು ತರಲೇ ಜಾಸ್ತಿ. ಅದನ್ನು ತಮಾಷೆ ರೆಕ್ಸೋದು. ತಮಾಷೆಗೇ ರೆಕ್ಸ್ತಾವನೆ ಬರ್ತಾನೆ ಬಿಡು ಅಂದ್ಕೊಂಡೆ. ಅದನ್ನ ತಾದ ನಮ್ಮ ಮಗ ಥರ ಇದೆಯಾ, ಹೇಳಿದ ಮಾತು ಕೇಳ ಪಾಪ ಇದ್ದು ಅಂತ ಹೇಳ್ತಾ ಇದ್ನು. ಅದನ್ನ ಮಾತು ಕೇಳಿಲ್ಲ. ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅದ್ರ ಮೇಲೆ ಹೋಗ್ತೀನಿ, ನಂಗೆ ಗೊತ್ತಿಲ್ಲ ಕೊಂಡಿರೋ ಅಂತ ಹೋಗ್ದವನು. ನಾನು ಏನು ಅನ್ಕೊಂಡ ಅಂತ ಹತ್ತಿರ ಮುಂದೆ ಹೊಲ್ಟೋಗ್ನು ಇನ್ನೇನು ಹತ್ತು ಬಿಡ್ತಾನೆ ಬಿಡು, ಇನ್ನೇನು ಬರ್ತಾನೆ, ಹಂಗೆ ಬರ್ಬೋದು, ಕಡಿಮೆ ಐತಲ್ಲ ಅಂತ ಅಂದ್ಕೊಂಡೆ. ಹೋಗ್ದವನು ಅಲ್ಲೇ ಸ್ವಲ್ಪ ಅನಿಸುತ್ತೆ ಅದನಿಗೆ, ಇಷ್ಟೇ ಡಿಫ್ರೆನ್ಸು ಹಿಂಗಂದ್ರೆ ಅನಿಸುತ್ತೆ. ಅಲ್ಲೇ ಮುಣ್ಕೊಂಡು ಆಮೇಲೆ ಕೂತಾಗ್ದೆ, ಕಿಚ್ಕೊಂಡೆ. ಮಮ್ಮ ಹೊಲ್ಟೋಗ್ತಾ ಇದ್ದಾನೆ, ಬರ್ತಾನೆ ಇಲ್ಲ ಅಂತ. ಆಮೇಲೆ ಇದನ್ನು ತಕ್ಕೊಂಡು ಡೈ ಹಾಕ್ಬಿಟ್ಟು ಅಲ್ಲಿಗೆ ಹುಡ್ಕೋಗಿದ ತಕ್ಷಣ ಅಲ್ಲಿ ಸಿಗಲಿಲ್ಲ. ಗುಣಿ ಜಾಸ್ತಿ ಐತೆ, ಅಲ್ಲೇ ಹೊಲ್ಟೋಗವನೆ. ಮದ್ಯದ ಅಮಲಿನಲ್ಲಿದ್ದ ನರಸಿಂಹ ಅಲಿಯಾಸ್ ಮೈಕಲ್ಗೆ ಸ್ನೇಹಿತರು ನೀರಿಗೆ ಇಳಿಯಬೇಡ ಎಂದು ಹಲವು ಬಾರಿ ಎಚ್ಚರಿಕೆ ನೀಡಿದ್ರೂ ಆತ ಕೇಳದೆ ನೀರಲ್ಲಿ ಸಾಹಸ ಮಾಡಲು ಹೋಗಿದ್ದಾನೆ ಎನ್ನಲಾಗಿದೆ. ಮೈಕಲ್ ಮುಳುಗುತ್ತಿರುವುದನ್ನು ಗಮನಿಸಿದ ಸ್ನೇಹಿತರು ರಕ್ಷಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಿಲ್ಲ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹಕ್ಕಾಗಿ ಶೋಧ ಕಾರ್ಯ ಕೈಗೊಂಡಿದ್ದಾರೆ. ಅವರು ದೊಡ್ಡವರೆಲ್ಲ ಅಲ್ಲಿದ್ರು. ಇಳಿಬೇಡ್ರಪ್ಪ, ಏನು ಕೇಳಿತೀರಾ ಅಂತ ಆತನ ಹೇಳ್ತಾ ಇದ್ದ. ನೀರಲ್ಲಿ ಇಳಿಬೇಡ್ರೆ ಅಂತ ಆತನ ಹೇಳ್ತಾ ಇದ್ದ. ಯಾರ ಮಾತು ಕೇಳ್ತಾ ಇಲ್ಲ ಅವನು. ಅಷ್ಟೊಂದು ಡ್ರಿಂಕ್ಸ್ ಮಾಡವನು. ಏನೋ ಮಲಗಿರೋವನು, ಅವನಷ್ಟು ಅವನೇ ಬಟ್ಟೆ ಬಿಚ್ಚು ಹೋಗಿರೋದು. ಏನೋ ಗೊತ್ತಿಲ್ಲ. ಅದು ಬೆಟ್ಟದ ಮೇಲೆ ಗುಂಡೆ ಮೇಲೆ ಹೋಗ್ಬೇಕಂತ ಹೋಗಿರೋನು. ನೀವು ಟ್ರೈ ಮಾಡಿದ್ರೆ ನಾವು ಹೋಗಿದ್ವಿ. 4 ಗಂಟೆ ಹೋಗ್ಬಿಟ್ಟು ನಾನು ಬಂದೆ. ಎಷ್ಟು ಹುಡುಕಿದ್ರಿ? ಜಾಸ್ತಿ ಹೋಗ್ತೀವಿ, ಒಂದು ಹಾಫ್ ಆನ್ ಅವರ್. ಹಳ್ಳ ಜಾಸ್ತಿ ಐತೆ. ಏನಕ್ಕೆ ಬಂದಿದ್ದು ನೀವೆಲ್ಲ ಈ ಕಡೆ? ಮೀನು ಹಿಡಿಯೋಕೆ ಅಷ್ಟೇ. ಕುಡಿದು ಜಾಸ್ತಿ ಆಗಿತ್ತು ಅವ್ರಿಗೆ. ಮಲಗಿರೋವನು ಅವನಷ್ಟು ಅವನೇ ಹೋಗಿರೋದು. ಇನ್ನೇನು ಯಾರು ಬಲವಂತೆ ಮಾಡಿ ಅವನೇನು ನಿಲ್ಲಿಸಿಲ್ಲ.
ಒಟ್ಟಾರೆ ಮದ್ಯದ ಅಮಲಿನಲ್ಲಿ ಸ್ನೇಹಿತರೊಂದಿಗೆ ಮೀನು ಹಿಡಿಯಲು ಬಂದಿದ್ದ ಯುವಕ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಕುಟುಂಬಸ್ಥರ ಆಕ್ರಂದನಕ್ಕೆ ಕಾರಣವಾಗಿದೆ. ನಿರ್ಲಕ್ಷ್ಯ ಹಾಗೂ ಮದ್ಯದ ಅಮಲು ಅಮೂಲ್ಯ ಜೀವವನ್ನ ಬಲಿ ಪಡೆದಂತಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.